शिवं लक्ष्मन्ते विमतयस्तमुपासे श्रियपदम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारं उद्देश्यं च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निजन्नारायणः वयः प्रदर्शितो येन सम्यक् जयतीर्थं नमाश्रये नौमि न्यायसुधादिकृज्जयमुनीं श्रीपादराट्सन्मणिं व्यासार्यान् विविधागमार्थिविहरान् श्रीवादिराजानन् वन्दे हंसपरां प्रभुत्तमगुरून् वैदग्ध्यपरां निधिं श्रीसत्यव्रतराघवेन्द्रमणिपान् सर्वोदसंज्ञानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् ಗುರುಗಳ ಪರಮಾನುಗ್ರಹದಿಂದ ಪ್ರತಿ ವರ್ಷದಂತೆ ಶ್ರೀಮನ್ಮಧ್ವ ಸಿದ್ಧಾಂತ ಅಭಿವೃದ್ಧಿಕಾರಿಣಿ ಸಭಾ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೀತಾ ಇದೆ. ಬಹಳ ಪ್ರಾಚೀನವಾದ ಶ್ರೀಮತ್ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇದರ ಅಭಿವೃದ್ಧಿಯನ್ನು ಮಾಡಿ ಮುಂದೆ ಶ್ರೀಮತ್ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರಿಂದ ಪರಂಪರೆಯಲ್ಲಿ ನಿರಂತರವಾಗಿ ಅಭಿವೃದ್ಧಿಯನ್ನು ಪಡೆಯುತ್ತಾ ಬಂದಂತಹ ಸಭೆ ಇದು. ಅಂತಹ ಈ ಮಧ್ವ ಸಿದ್ಧಾಂತ ಅಭಿವೃದ್ಧಿಕಾರಿಣಿ ಸಭೆಯಿಂದ ಕೇವಲ ಶಾಸ್ತ್ರದ ಅನುವಾದ ಕಾರ್ಯಕ್ರಮಗಳು ಮಾತ್ರ ಅಲ್ಲದಂತೆ ಇಂತಹ ವಿಶೇಷವಾದ ಪರೀಕ್ಷೆಗಳಾಗಬೇಕು ಅಂತ ಯೋಜನೆಯನ್ನು ಮಾಡಿ ಈಗ ಸುಮಾರು 12-13 ವರ್ಷಗಳಿಂದ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅಂಕಗಳನ್ನು ಹಾಕಿ ಪರೀಕ್ಷೆಯನ್ನು ಮಾಡುವ ಕ್ರಮವನ್ನು ಪ್ರಾರಂಭ ಮಾಡಿದ ಮೇಲೆ ಕೇವಲ ಗುರುಗಳ ಅನುಗ್ರಹ, ವಾಯುದೇವರ ವೇದವ್ಯಾಸದೇವರ ಪರಮಾನುಗ್ರಹದಿಂದ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಕೇವಲ ಹಣದ ಸಂಭಾವನೆಯ ಅಥವಾ ಸರ್ಟಿಫಿಕೇಟಿನ ಆಶೆಯಿಂದ ಅಲ್ಲದಂತೆ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಉತ್ಕಟವಾದ ಇಚ್ಛೆಯಿಂದ ಈ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಕೇವಲ ಗೌರವಕ್ಕಾಗಿ, ಸನ್ಮಾನಕ್ಕಾಗಿ, ಸರ್ಟಿಫಿಕೇಟ್ಗೋಸ್ಕರ ಅಥವಾ ಹಣಕ್ಕಾಗಿ ಮಾಡುವಂತಹದ್ದು ಅಲ್ಲವೇ ಅಲ್ಲ ಇದು. ಇಷ್ಟೊತ್ತು ನೀವು ಅದರ ಬಗ್ಗೆ ಕೇಳಿದ್ದೀರಿ. ಭಗವಂತನ ಅನುಗ್ರಹವೇ ಪ್ರಧಾನವಾದದ್ದು, ಮೋಕ್ಷವನ್ನು ಪಡೆಯುವುದೇ ದೊಡ್ಡದಾದ ಗುರಿ. ಅದಕ್ಕಾಗಿ ಜ್ಞಾನವನ್ನು ಪಡೆಯಬೇಕು ಅಂತನ್ನುವುದೇ ನಿಜವಾದ ಸಂಕಲ್ಪ. ಆ ದೃಷ್ಟಿಯಲ್ಲಿ ತರ್ಕ ವ್ಯಾಕರಣಾದಿ ಶಾಸ್ತ್ರಗಳಾಗಿರಬಹುದು, ವೇದಾಂತ ಶಾಸ್ತ್ರವಾಗಿರಬಹುದು, ಪ್ರಧಾನವಾಗಿ ವೇದಾಂತ ಶಾಸ್ತ್ರ ಮೋಕ್ಷ ಸಾಧನವಾದದ್ದು. ಆದರೂ ಕೂಡ ಅದಕ್ಕೆ ಅಂಗವಾಗಿ ಆ ವೇದಾಂತದ ಪರಿಷ್ಕೃತವಾದಂತಹ ಶೈಲಿಯಲ್ಲಿ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆಯುವುದಕ್ಕೆ ಎಲ್ಲ ಶಾಸ್ತ್ರಗಳ ಅಧ್ಯಯನದ ಅವಶ್ಯಕತೆ ಇದೆ ಎನ್ನುವ ದೃಷ್ಟಿಯಲ್ಲಿ ಚತುಶಾಸ್ತ್ರಗಳಲ್ಲಿಯೂ ಕೂಡ, ಅದರಲ್ಲಿಯೂ ವೇದಾಂತದಲ್ಲಿ ಪ್ರಮೇಯ ಭಾಗದಲ್ಲಿ ಉಪನಿಷತ್ ಭಾಷ್ಯಾದಿಗಳಲ್ಲಿಯೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬಹಳ ಉತ್ತಮವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗುತ್ತಿಲ್ಲ. ವಿದ್ವಾಂಸರೆಲ್ಲ ಮುಕ್ತ ಕಂಠದಿಂದ ಹೇಳಿದ್ದಾರೆ. ಅನೇಕ ಕಡೆಗೆ ವಿದ್ಯಾರ್ಥಿಗಳು ಬಹಳ ಚಿಕ್ಕ ವಯಸ್ಸಿನವರು, ಕೆಲವು ಕಡೆಗೆ ಹೇಳುವ ಪಾಠವನ್ನು ಹೇಳುವಂತಹ ಅಧ್ಯಾಪಕರು ಕೂಡ ಬಹಳ
ಹಿರಿಯರೇನಲ್ಲ, ಇದೀಗ ಕೆಲವೇ ವರ್ಷಗಳಲ್ಲಿ ಸುಧಾಮಂಗಳವನ್ನು ಮಾಡಿಕೊಂಡು ಹೊರಗೆ ಬಂದಂತಹ ಯುವ ವಿದ್ವಾಂಸರು ಕೂಡ ಅಷ್ಟು ಉತ್ತಮವಾದ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸ್ತಾ ಇರೋದು ನಿಜವಾಗಿಯೂ ಒಂದು ಬಹಳ ದೊಡ್ಡ ಭವಿಷ್ಯದ ಭರವಸೆಯನ್ನು ಕೊಡುವಂತಹ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಯಬಹುದು. ಇದೇ ಕ್ರಮದಲ್ಲಿ ನಮ್ಮ ಈ ಎಲ್ಲ ವಿದ್ಯಾಪೀಠಗಳು ಸಾಗ್ತಾ ಇದ್ದರೆ ನೂರಾರು ಸಾವಿರಾರು ವಿದ್ವಾಂಸರು ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲಿ ನೋಡಿದಲ್ಲಿ ಕಾಣಿಸ್ತಾರೆ. ಎಲ್ಲ ಒಂದೊಂದು ವಿದ್ಯಾಪೀಠಗಳಲ್ಲಿ, ದೊಡ್ಡ ದೊಡ್ಡ ವಿದ್ಯಾಪೀಠಗಳಲ್ಲಿ ಅನೇಕ ಅಧ್ಯಾಪಕರಿದ್ದು ಪರಿಶ್ರಮವನ್ನು ಪಟ್ಟು ಅವರನ್ನು ಸಿದ್ಧಪಡಿಸಿದ್ದಾರೆ. ಇಷ್ಟೊತ್ತು ನಮ್ಮ ಮಧುಸೂದನಾಚಾರ್ಯರು ಹೇಳುವಾಗ ಆ ವಿದ್ವಾಂಸರ ಹೆಸರುಗಳನ್ನು ಹೇಳಿದ್ದಾರೆ, ಯಾರ್ಯಾರು ಸಿದ್ಧಪಡಿಸಿದ್ದಾರೆ ಅಂತ. ಅವರೆಲ್ಲ ಅಷ್ಟು ಪರಿಶ್ರಮ ಪಟ್ಟು ಅವರಿಗಂತೂ ಯಾವುದೇ ರೀತಿಯ ಬೇರೆ ಆಶೆ ಇಲ್ಲವೇ ಇಲ್ಲ. ಸರ್ಟಿಫಿಕೇಟು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ವಿದ್ವಾಂಸರಿಗೆ ಯಾರು ಸರ್ಟಿಫಿಕೇಟ್ ಕೊಡೋದಿಲ್ಲ. ಆದರೆ ಕೇವಲ ಇದು ವೇದವ್ಯಾಸ ದೇವರ ಸೇವೆ ಅನ್ನುವ ದೃಷ್ಟಿಯಲ್ಲಿ ಆ ವಿದ್ವಾಂಸರು ಮಾಡಿದಂತಹ ಸಾಧನೆ ನಿಜವಾಗಿಯೂ ಅದ್ಭುತವಾದದ್ದು. ಸುಮಾರು ಹರಿವಾಯು ಗುರುಗಳ ಅನುಗ್ರಹದಿಂದ ಅನೇಕ ವಿದ್ಯಾಪೀಠಗಳಿಂದ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಜಯತೀರ್ಥ ವಿದ್ಯಾಪೀಠ ಅಂತೂ ಸರಿ, ಸತ್ಯಧ್ಯಾನ ವಿದ್ಯಾಪೀಠ, ಪೂರ್ಣಪ್ರತ್ಯ ವಿದ್ಯಾಪೀಠ, ವೇದವ್ಯಾಸ ವಿದ್ಯಾಪೀಠ, ಸತ್ಯ ಧರ್ಮ ವಿದ್ಯಾಪೀಠ, ಸತ್ಯಸಂಧ ವಿದ್ಯಾಪೀಠ, ನಿಜಕಾಮಧೇನು ವಿದ್ಯಾಪೀಠ, ಸತ್ಯಬೋಧರ ಹೆಸರದು, ಆನಂದವನ, ಮುಖ್ಯವಾಗಿ ವ್ಯಾಸತೀರ್ಥ ವಿದ್ಯಾಪೀಠ, ಯೋಗದೀಪಿಕಾ ಪಲಿಮಾರು, ಇದಲ್ಲದೆ ಪ್ರಕಾಶಾಚಾರ್ಯರ ಹತ್ತಿರ ಅಧ್ಯಯನ ಮಾಡುವಂತಹ ನಮ್ಮ ಉತ್ತರಾಯ ಮಠದಲ್ಲಿ ಉಡುಪಿ, ಬಾಲರಾಯಣಾಚಾರ್ಯರಲ್ಲಿ ಅಧ್ಯಯನ ಮಾಡುವವರು, ಮುನೀಶಾಚಾರ್ಯರಲ್ಲಿ ಅಧ್ಯಯನ ಮಾಡಿದಂಥವರು. ಹೀಗೆ ಇದಲ್ಲದೆ ಇನ್ನೂ ಕೆಲವರು ಇರಬಹುದು. ಹೀಗೆ ಅನೇಕ ವಿದ್ಯಾಪೀಠಗಳಿಂದ ಹಾಗೂ ವೈಯಕ್ತಿಕವಾಗಿ ಅವರವರ ಮನೆಯಲ್ಲಿ ಪಾಠವನ್ನು ಹೇಳಿ ಸಿದ್ಧಪಡಿಸುವಂತಹ ಅನೇಕ ವಿದ್ವಾಂಸರಿದ್ದಾರೆ. ಆ ಎಲ್ಲ ವಿದ್ವಾಂಸರು ಅಷ್ಟು ಪರಿಶ್ರಮ ಪಟ್ಟು ಈ ಕಾರ್ಯವನ್ನು ಮಾಡಿದ್ದಾರೆ. ಅತ್ಯುತ್ತಮ ಶ್ರೇಣಿ, ಉತ್ತಮ ಶ್ರೇಣಿ, ಏನೋ ಒಂದು ಕಾರಣಗಳಿಂದ ಒಂದೆರಡು ವಿಷಯಗಳು ಬರದೇ ಇದ್ದುದಕ್ಕೆ ಅಂಕಗಳಲ್ಲಿ ಹಿಂದೆ ಮುಂದೆ ಆಗಿರಬಹುದು. ಅದಕ್ಕಾಗಿ ಯಾವ ವಿದ್ಯಾರ್ಥಿಗಳು ಕೂಡ ನಿರುತ್ಸಾಹ ಮಾತ್ರ ಆಗಬಾರ್ದು. ನಾವಿಷ್ಟು ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬರಲಿಲ್ಲ, ಬೇಡ ಬೇಡ ಮುಂದಿನ ಸಲ ಅಂತ ಆ ಥರ ಆಗದೇ ಇದ್ದಂತೆ ಈ ಅಂಕಗಳು ಬಹಳ ಮಹತ್ವದ್ದಲ್ಲ. ನೀವು ಪಡುವಂತಹ ಪರಿಶ್ರಮ, ಅದರಿಂದ ನೀವು ಪಡೆಯುವ ಜ್ಞಾನವೇ ನಿಮಗೆ ತಾರಕವಾದದ್ದು. ಎಷ್ಟು ಜ್ಞಾನವನ್ನು ಪಡಿತೀರಿ ಅನ್ನೋದು ಮುಖ್ಯ. ಕಾರಣಾಂತರಗಳಿಂದ ನಿಮಗೆ ಗೊತ್ತಿಲ್ಲದೆ ಇರುವ ಒಂದು ಪ್ರಶ್ನೆ ಬಂದದ್ದಕ್ಕೆ ಅಂಕದಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು. ಅದಕ್ಕೆ ಸರ್ವಥಾ ನಿರುತ್ಸಾಹ ಆಗದಂತೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಹೆಚ್ಚು ಆವೃತ್ತಿಗಳನ್ನು ಮಾಡಿ ಮುಂದಿನ ಗ್ರಂಥಗಳನ್ನು ಆತ್ಮಾಶ್ರಮದ ವಿದ್ಯಾಪೀಠದಿಂದಲೂ ಬಹಳ ಉತ್ತಮವಾದ ರೀತಿಯಲ್ಲಿ ವಿದ್ಯಾರ್ಥಿಗಳೆಲ್ಲ ಸಿದ್ಧರಾಗಿ ಬಂದು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಪುಷ್ಕರಾಚಾರ್ಯರಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು, ಮಾಧವಾಚಾರ್ಯ ತಾಮ್ರಪರ್ಣಿಯಿಂದ ಅವರಲ್ಲಿಯೂ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳು ಬಂದಿದ್ದಾರೆ. ಜೀವೇಶಾಚಾರ್ಯರಲ್ಲಿ ಅಧ್ಯಯನ ಮಾಡಿದವರಿದ್ದಾರೆ. ಹೀಗೆ ಅನೇಕ ಜನ ಇನ್ನೂ ಇದ್ದಾರೆ. ಹೇಳಲಿಕ್ಕಾಗದೇ ಇದ್ದಷ್ಟು ವಿದ್ವಾಂಸರು ಪಾಠ ಪ್ರವಚನಗಳಲ್ಲಿ ನಿರತರಾಗಿ ಇಲ್ಲಿ ಭಾಗವಹಿಸಿದ್ದಾರೆ ಎನ್ನುವುದು ವಿಶೇಷ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೆಲವರಿಗೆ ಸರ್ಟಿಫಿಕೇಟ್ ಕೊಡದೇ ಇದ್ದದ್ದು 60 ಅಂಕಗಳ ಮೇಲೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡದ್ದಕ್ಕೆ ಅಂದ ಮಾತ್ರಕ್ಕೆ ಅವರು ಯಾರು ಅನುತ್ತೀರ್ಣರು ಅಂತ ಅಭಿಪ್ರಾಯವಲ್ಲ. ಈ ಒಂದು ವ್ಯವಸ್ಥೆಗೆ ತಕ್ಕಂತೆ ಅವರಿಗೆ ಸರ್ಟಿಫಿಕೇಟ್ ಕೊಡದೇ ಇದ್ದರು. ಅವರೆಲ್ಲರೂ ಪರಿಶ್ರಮ ಪಟ್ಟು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ಇಷ್ಟು ದಿವಸಗಳವರೆಗೆ ವರ್ಷಗಟ್ಟಲೆ ಅಧ್ಯಯನ ಮಾಡಿ ಇಲ್ಲಿ ಬಂದು ಕೊಟ್ಟದ್ದೇ ಒಂದು ಬಹಳ ದೊಡ್ಡದು. ಅವರಿಗೂ ದೇವರು ಇನ್ನೂ ಹೆಚ್ಚು ಜ್ಞಾನವನ್ನು ಕೊಟ್ಟು ಮುಂದಿನ ವರ್ಷಗಳಲ್ಲಿ ಅವರಿಗೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಂತೆ ಅನುಗ್ರಹವನ್ನು ಮಾಡಲಿ ದೇವರು ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಪ್ರಸಂಗದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ವಾಂಸರಿಗೆ ವಿಶೇಷವಾಗಿ ಸಂಭಾವನೆ, ಎಲ್ಲ ರೀತಿಯ ಒಂದು ಗೌರವವನ್ನು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು, ವಿದ್ವಾಂಸರಿಗೆ ಒಂದು ಗೌರವವನ್ನು
ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರತಿ ವರ್ಷದಂತೆ ಮಾಡುವ ಈ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಈ ಎಲ್ಲ ಯುವಕರು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿದಂತಹ ಎಲ್ಲ ನಮ್ಮ ಲೌಕಿಕ ಕಾರ್ಯಗಳಲ್ಲಿ ತೊಡಗಿದಂತಹ ಯುವಕರು ವ್ಯಾಸವಿದ್ಯಾ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದರ ವತಿಯಿಂದ ಬಹಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 50 ಜನರಿಗೆ ವಿದ್ವಾಂಸರಿಗೆ ಅವರವರ ಇದ್ದಲ್ಲೇನೆ ಕಾರಣಾಂತರಗಳಿಂದ ಕೆಲವರು ಹಳ್ಳಿಯಲ್ಲಿರ್ಬೋದು, ಪಟ್ಟಣದಲ್ಲಿದ್ದರೂ ಕೂಡ ವಿಶೇಷವಾಗಿ ಅವರಿಗೆ ಅನುಕೂಲತೆಗಳು ಕಡಿಮೆ ಇರಬಹುದು. ಪಟ್ಟಣದಲ್ಲಿ ಅನುಕೂಲತೆಗಳು ಬೇಕಾದಷ್ಟು ಇದ್ರೂ ಅವರು ಮನೆಗಳಿಗೆ ಊಟಕ್ಕೆ ಹೋಗೋದಿಲ್ಲ, ಬೇರೆ ಕಾರ್ಯಕ್ರಮಗಳಿಗೆ ಪೌರೋಹಿತ್ಯಾದಿಗಳನ್ನು ಮಾಡಿಸದೆ ಕೇವಲ ಪಾಠ ಪ್ರವಚನ ಮಾಡುತ್ತಾರೆ, ಲೌಕಿಕ ಯಾವ ಕಾರ್ಯಕ್ಕೂ ಹೋಗೋದಿಲ್ಲ ಅನ್ನುವಂಥವರು ಇರ್ತಾರೆ. ಅಂಥವರಿಗೆ ಪೋಷಣೆ ಮಾಡದೇ ಇದ್ರೆ ಪಾಠ ಪ್ರವಚನ ಮಾಡಲಿಕ್ಕೆ ಅನುಕೂಲವಾಗುವುದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಒಂದು ಸೇವಾ ಮನೋಭಾವನೆಯಿಂದ ಸುಮಾರು 50 ಜನ ವಿದ್ವಾಂಸರಿಗೆ ಬೇರೆ ಬೇರೆ ವಿದ್ಯಾಪೀಠದ, ಬೇರೆ ಬೇರೆ ಮಠದ, ಬೇರೆ ಬೇರೆ ಊರುಗಳಲ್ಲಿರುವ ವಿದ್ವಾಂಸರಿಗೆ ಒಬ್ಬೊಬ್ಬರಿಗೂ 10, 15, 20 ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಂಭಾವನೆಗಳನ್ನು ಕೊಟ್ಟು ಸೇವೆ ಮಾಡುತ್ತಾರೆ. ಸಭಾ ಸಮಾರಾಧನೆಗಳಲ್ಲಿ ನಡೆಯುವ ಈ ತರಹದ ವಿದ್ವಾಂಸರ ವಿದ್ಯಾರ್ಥಿಗಳ ಒಂದು ಸಂಭಾವನೆಗೂ ವಿಶೇಷ ಸೇವೆಯನ್ನು ಮಾಡುತ್ತಾ ಈ ವರ್ಷದ ಈ ಒಂದು ಮತ ಸಿದ್ಧಾಂತ ಅಭಿವೃದ್ಧಿಕಾರಿಣಿ ಸಭಾ ಕಾರ್ಯಕ್ರಮದಲ್ಲಿಯೂ ಕೂಡ ಬಹಳ ವಿಶಿಷ್ಟವಾದ ಸೇವೆಯನ್ನ ಅವರು ಮಾಡಿದ್ದಾರೆ. ಮೊದಲು ಬರೀ ಅವರು ಸೇವೆಯನ್ನು ಮಾಡ್ತಾ ಇದ್ರು. ಈಗ ಸೇವೆ ಮಾಡೋದಲ್ಲದೆ ಅದರೊಳಗಿರುವ ಅನೇಕ ಯುವಕರು ಇದೀಗ ನಿಮ್ಮ ಎದುರಿಗೆ ಅವರು ಮತ್ತೆ ಸರ್ಟಿಫಿಕೇಟ್ ತೆಗೆದುಕೊಂಡದ್ದನ್ನ, ಪರೀಕ್ಷೆ ಕೊಟ್ಟದ್ದನ್ನು ನೀವು ಅವರೆಲ್ಲ ವ್ಯಾಸವಿದ್ಯಾ ಪ್ರತಿಷ್ಠಾನದಲ್ಲಿದ್ದು ಸೇವೆ ಮಾಡುವವರೇ. ಪ್ರಾಯ ಹೀಗೆ ಆಶೀರ್ವಾದ ಮಾಡುತ್ತಿರ್ತಾರೆ, ನೀವೆಲ್ಲ ಸೇವೆ ಮಾಡಿದ್ದಕ್ಕೆ ಜನ್ಮಾಂತರದಲ್ಲಿ ನಿಮಗೆ ಒಳ್ಳೆಯ ವಿದ್ಯೆ ಬರಲಿ ಅಂತ. ಅವರಿಗೆ ಇದೇ ಜನ್ಮದಲ್ಲಿ ಶಾಸ್ತ್ರದ ಶ್ರವಣ ಮಾಡುವ ಸೌಭಾಗ್ಯವನ್ನ ದೇವರು ಅವರಿಗೆ ಕರುಣಿಸಿದ್ದಾನೆ. ಆ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಬೇರೆ ಬೇರೆ ಗೋಶಾಲೆ ಇವುಗಳಿಗೆ ಹೀಗೆ ಬೇರೆ ಬೇರೆ ವಿಷಯಗಳಿಗೂ ಅವರು ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಆ ಪ್ರತಿಷ್ಠಾನಕ್ಕೆ ಸುಮಾರು 500-600 ಜನ ಭಾರಿ ಒಳ್ಳೆ ಉದ್ಯೋಗದಲ್ಲಿದ್ದವರೆಲ್ಲ ಅದಕ್ಕೆ ದೇಣಿಗೆಯನ್ನು ಕೊಟ್ಟು ಆ ಸಂಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆಗಿತ್ತು. ಇಷ್ಟು ಜನ ಇದಕ್ಕೆ ಸೇವೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋ ಹಾಗೆ ಅಷ್ಟು ಸಂಖ್ಯೆಯಲ್ಲಿ ಈ ಶಾಸ್ತ್ರದ ಸೇವೆಯನ್ನ ಆ ಎರಡೂ ರೀತಿಯಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಲಿ. ಇನ್ನು ಬಂದಂತಹ ವಿದ್ವಾಂಸರ ಬಗ್ಗೆ ಪ್ರತಿ ವರ್ಷ ಹೇಳ್ತೇವೆ. ಈ ಬಂದ ವಿದ್ವಾಂಸರು ನಿತ್ಯದಲ್ಲಿ ಮನೆಯೊಳಗೆ ಪಾಠ ಪ್ರವಚನಗಳನ್ನು ಮಾಡುವವರು. ಅವರವರ ಶಿಷ್ಯರೆಲ್ಲ ಇಲ್ಲಿ ಪರೀಕ್ಷೆಗೆ ಬಂದಿದ್ದಾರೆ. ಅಂತಹ ವಿದ್ವಾಂಸರು ಇಲ್ಲಿದ್ದಾರೆ. ನಿರಂತರ ಪಾಠ ಪ್ರವಚನಗಳನ್ನು ಮಾಡಿ ತಮ್ಮ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸಿ ಇಲ್ಲಿ ಪರೀಕ್ಷೆಗೂ ಕಳಿಸ್ತಾರೆ. ಬೇರೆ ವಿದ್ಯಾಪೀಠಗಳಲ್ಲಿ ಓದಿದ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಮಾಡಿ ಪ್ರೋತ್ಸಾಹನೆ ಕೊಡ್ತಾರೆ. ಅವರಿಗೆ ಅಷ್ಟು ವಿದ್ಯಾರ್ಥಿಗಳನ್ನು ಮುಂದೆ ತರಬೇಕು ಅನ್ನುವಂತಹ ಕಳಕಳಿ, ಪ್ರಾಮಾಣಿಕವಾದಂತಹ ಒಂದು ವಿದ್ಯಾರ್ಥಿಗಳ ಬಗ್ಗೆ ಇರುವ ವಾತ್ಸಲ್ಯದಿಂದ ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿ ಅವರಿಗೆ ಅವರು ಪ್ರೋತ್ಸಾಹನೆಯನ್ನು ಕೊಟ್ಟದ್ದಕ್ಕೆ ನಿನ್ನೆ ಹೇಳಿದ್ವಿ. ನ್ಯಾಯವ್ರತದ ಸಮಗ್ರ ಪರೀಕ್ಷೆಯನ್ನ ಸುಮಂತ ಕೊಟ್ಟಾಗ ಅಷ್ಟು ಪರೀಕ್ಷೆ ಕೊಡೋದಕ್ಕೆ ಅವರಿಗೆ ಬೇರೆ ಯಾವುದೂ ಅಲ್ಲ, ವಿದ್ವಾಂಸರು ಸಂತೋಷ ಪಡ್ತಾರೆ, ಮುಕ್ತ ಮನಸ್ಸಿನಿಂದ ಅವರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಅಂತ ಕಾರಣಕ್ಕೆ ವಿದ್ಯಾರ್ಥಿಗಳು ಇಷ್ಟು ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ವರ್ಷಗಳಲ್ಲಿ ಬರ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳ ಒಂದು ಉತ್ಸಾಹಕ್ಕೆ ಆ ವಿದ್ವಾಂಸರು ಮಾಡುವಂತಹ ಒಂದು ಪ್ರೋತ್ಸಾಹನೆ ಪ್ರಧಾನವಾದ ಕಾರಣ. ಆ ಎಲ್ಲ ವಿದ್ವಾಂಸರು ಎಲ್ಲ ವಿದ್ಯಾಪೀಠದಿಂದಲೂ ಎಲ್ಲ ಮಠಗಳಿಂದಲೂ ಈ ವಿದ್ವಾಂಸರು ಬಂದಿದ್ದಾರೆ. ಅಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ವಿಶೇಷವಾಗಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ಇನ್ನೂ ಹೆಚ್ಚಿನ ಪಾಠ ಪ್ರವಚನಗಳನ್ನು ಮಾಡಿ ಈ ವಾಂಗ್ಮಯ ಸೇವೆ, ಪರೀಕ್ಷೆ ಇದೆಲ್ಲ ಇದೇ ರೀತಿ ನಡೆಯಬೇಕು. ಅವರ ಪ್ರೋತ್ಸಾಹನೆ ಹೀಗೆ ಇರಬೇಕು. ಹಾಗೆ ಅವರಿಗೂ ಅನುಗ್ರಹ ಮಾಡಲಿ. ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಜ್ಞಾನಾಭಿವೃದ್ಧಿಯಾಗಬೇಕು. ಜೊತೆಗೆ ಈ ಜ್ಞಾನ, ವಿದ್ವಾಂಸರೆಲ್ಲ ಅದನ್ನು ಬಹಳ ಚೆನ್ನಾಗಿ ಒತ್ತುಕೊಂಡು ಹೇಳಿದ್ದಾರೆ. ಜ್ಞಾನ ಇದು ಕೇವಲ ಜ್ಞಾನವಾಗಿ ಉಳಿಯಬಾರದು. ಜ್ಞಾನ ಇದು ಸರ್ವಥಾ ಅಹಂಕಾರಕ್ಕೆ ಕಾರಣ ಆಗಬಾರದು.
ಇದೊಂದು ಕೇವಲ ಇನ್ಫಾರ್ಮೇಶನ್ ಆಗಿ ಉಳಿಯಬಾರದು, ಮನಸ್ಸಿನಲ್ಲಿ ಅನೇಕ ವಿಷಯಗಳು ಗೊತ್ತು ಅನ್ನುವ ರೀತಿಯಲ್ಲಿ ಆಗಬಾರದು. ಈ ಜ್ಞಾನ ಭಗವಂತನ ಭಕ್ತಿಗೆ ಸಾಧನ ಆಗಬೇಕು. ವಿಶೇಷವಾಗಿ ಯಾವುದೇ ಶಾಸ್ತ್ರಗಳನ್ನು ಓದಿದರೂ ಅದು ವೇದಾಂತ ಶಾಸ್ತ್ರದ ಅಧ್ಯಯನಕ್ಕೆ, ವೇದಾಂತ ಶಾಸ್ತ್ರದ ಅಧ್ಯಯನವೂ ಕೂಡ ಮುಖ್ಯ ಪ್ರತಿಪಾದ್ಯನಾದ ಭಗವಂತನ ಗುಣಗಳನ್ನು ತಿಳಿದು ಭಕ್ತಿಯನ್ನು ಮಾಡುವುದಕ್ಕೆ. ಭಗವಂತನ ಅಧಿಷ್ಠಾನಗಳು ಅನೇಕ ಜ್ಞಾನಿಗಳು, ಮಹಾನುಭಾವರು ಅವರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳಲ್ಲಿ, ಗುರುಗಳಲ್ಲಿ ಭಕ್ತಿಯನ್ನು ಮಾಡಿ ವೈರಾಗ್ಯದಿಂದ ನಿಸ್ಪೃಹರಾಗಿ ಕೇವಲ ಶಾಸ್ತ್ರದ ಸೇವೆಯನ್ನು, ನಿಮಗೆಲ್ಲ ನಿಮ್ಮ ಗುರುಗಳು ಹೇಗೆ ಯಾವ ಅಪೇಕ್ಷೆ ಇಲ್ಲದೆ ಪಾಠ ಹೇಳಿ ಸಿದ್ಧಪಡಿಸಿದ್ದಾರೆ, ಅದೇ ರೀತಿ ನಿಸ್ಪೃಹತೆಯಿಂದ ಪಾಠ ಪ್ರವಚನಗಳನ್ನು ಮಾಡ್ತಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಶುದ್ಧವಾದ ಆಚಾರವನ್ನು ಇಟ್ಟುಕೊಂಡು, ಒಳ್ಳೆ ಶುದ್ಧವಾದ ಶಿಖಾಸೂತ್ರ ಆಚಾರ ವಿಚಾರಗಳು, ಮಡಿ ವ್ರತಗಳು, ನಿಯಮಗಳು, ಎಲ್ಲ ಅನುಷ್ಠಾನಗಳನ್ನು ಮಾಡ್ತಾ ಒಬ್ಬ ಶುದ್ಧ ಸದಾಚಾರಿಯಾದ ವಿದ್ವಾಂಸರು, ಸಾಧಕರಾದ ವಿದ್ವಾಂಸರು ಅಂತ ಆಗಬೇಕು. ಕೇವಲ ಪಾಂಡಿತ್ಯ ಮಾತ್ರ ಅಲ್ಲ, ಉತ್ತಮ ಮಡಿ ಆಚಾರಗಳನ್ನು ಇಟ್ಟುಕೊಂಡು, ಅದು ಮಾತ್ರ ಅಲ್ಲದಂತೆ ಅನುಸಂಧಾನ, ಭಕ್ತಿ, ಜಪ, ವ್ರತನೇಮಾದಿಗಳನ್ನು ಮಾಡ್ತಾ ಶುದ್ಧ ಸದಾಚಾರಿಗಳಾದ, ಕರ್ಮಠರಾದ ಹಾಗೂ ಭಗವದ್ಭಕ್ತರಾದ, ವಿರಕ್ತರಾದ ವಿದ್ವಾಂಸರು ಸಿದ್ಧರಾಗಬೇಕು ಅನ್ನುವುದೇ ಎಲ್ಲ ವಿದ್ಯಾಪೀಠಗಳ ಗುರಿ. ಅಂತಹ ಆ ವಿದ್ಯಾಪೀಠಗಳ ಗುರಿಯನ್ನ ಸಾಧನೆ ಮಾಡಬೇಕಾದದ್ದು, ಸಾಧಿಸಿ ತೋರಿಸಬೇಕಾದದ್ದು ನಿಮ್ಮೆಲ್ಲರ ಕೈಯಲ್ಲಿದೆ, ವಿದ್ಯಾರ್ಥಿಗಳ ಕೈಯಲ್ಲಿ. ನಿಮಗಿರುವ ಶ್ರದ್ಧೆ ಭಕ್ತಿಗಳನ್ನು ನೋಡಿದರೆ ನೀವು ಇನ್ನು ಮುಂದಿನ ಭವಿಷ್ಯ ಒಳ್ಳೆ ಉಜ್ವಲವಾದಂತಹ ಭವಿಷ್ಯವನ್ನು ತೋರಿಸ್ತೀರಿ, ಅದೇ ರೀತಿ ಸಿದ್ಧರಾಗ್ತೀರಿ ಅಂತ ವಿಶ್ವಾಸ ಇದೆ. ದೇವರು ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ವಿಶೇಷವಾಗಿ ಈ ಪರೀಕ್ಷೆಯ ವ್ಯವಸ್ಥೆಯನ್ನು ಎಲ್ಲ ಪಾಠವನ್ನು ಹೇಳಿ, ಚಿಂತನೆ ಹೇಳಿ ಎಲ್ಲ ವಿದ್ವಾಂಸರು ಕೂಡ ಅವರನ್ನು ಸಿದ್ಧಪಡಿಸಿದ್ದಾರೆ. ಎಲ್ಲ ವಿದ್ಯಾಪೀಠದ ಎಲ್ಲ ವಿದ್ವಾಂಸರು ಇಲ್ಲಿ ಆ ಪರೀಕ್ಷೆಯ ವ್ಯವಸ್ಥೆಗಳನ್ನು ಮಾಡಿದ್ದು ನಮ್ಮ ಪಂಡಿತ ಮಧುಸೂದನಾಚಾರ್ಯರು ಅನೇಕ ವರ್ಷಗಳಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಜೊತೆಗೆ ಯುವ ವಿದ್ವಾಂಸರು ನಮ್ಮ ಮನೋಜಾಚಾರ್ಯ, ಶ್ರೀರಾಮಾಚಾರ್ಯ ಹಾಗೂ ಅಖಿಲಾಚಾರ್ಯ ಅವರ ಜೊತೆಗೆ ಸಹಾಯಕರಾಗಿದ್ದು ಎಲ್ಲರ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಕರಿಗೆ ಕೋಆರ್ಡಿನೇಷನ್ ಮಾಡಿ ಚೆನ್ನಾಗಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಹರಿವಾಯ ಗುರುಗಳ ವಿಶೇಷವಾದಂತಹ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆ